ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್. ಇವತ್ತು PM ಆಧಾರ್ ಕಾರ್ಡ್ ಲೋನ್, ಇದೊಂದು ಲೋನ್ ಬಗ್ಗೆ ನಾನು ನಿಮಗೆ ವಿಷಯನ ತಿಳಿಸ್ಕೊಡ್ತಾ ಇದ್ದೀನಿ. PM ಆಧಾರ್ ಕಾರ್ಡ್ ಲೋನ್, ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದ್ದರೆ ಸಾಕು, ನಿಮಗೆ 2 ಲಕ್ಷದವರೆಗೆ ಸಾಲಕ್ಕೆ ಅರ್ಜಿನ ಹಾಕ್ಬೋದು. ಈ ಅರ್ಜಿ ಹಾಕೋದು ಹೇಗೆ, ಯಾರೆಲ್ಲ ಅರ್ಹರು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ. PM ಆಧಾರ್ ಕಾರ್ಡ್ ಲೋನ್, ಇಂದು ನಾವು ಪ್ರಧಾನ ಮಂತ್ರಿಯವರ ಆಧಾರ್ ಕಾರ್ಡ್ ಸಾಲ ಯೋಜನೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಿಮಗೆಲ್ಲ ತಿಳಿದಿರೋ ಅಂತೆ ಇಂದಿನ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ಹಂತದಲ್ಲಿ ಸಾಲ ಅನ್ನೋದು ಬೇಕಾಗೇ ಆಗುತ್ತೆ. ಎಲ್ಲರೂ ಕೂಡ ಸಾಲ ಮಾಡ್ತಾರೆ. ಕಷ್ಟ ಕಾಲದಲ್ಲಿ ನಾವು ಸಾಲ ಮೊರೆನೇ ಹೋಗ್ತಿರ್ತೀವಿ. ಇದಕ್ಕಾಗಿ ಜನರು ಸಾಲ ಎಲ್ಲೆಲ್ಲಿ ತಗೊಳ್ತಾರೆ, ಅದಕ್ಕೆ ಕೆಲವೊಮ್ಮೆ ನಾವು ಬಡ್ಡಿ ಕೂಡ ಕಟ್ಟಲೇಬೇಕಾಗುತ್ತೆ. ನಾವು ಯಾರ ಹತ್ರ ಇಸ್ಕೊಂಡ್ರೂ ಬಡ್ಡಿ ಅನ್ನೋದು ಕಟ್ಟಲೇಬೇಕು ಅಂತ ಹೇಳಿದ್ರೆ, ಇವಾಗ ನಾವು ಬ್ಯಾಂಕ್ಗಳಲ್ಲಿ ತೊಗೊಂಡ್ರು ಕೂಡ ಅದಕ್ಕೆ ಇಷ್ಟು % ಅಂತ ಬಡ್ಡಿನ ಮೀಸಲು ಮಾಡಿರ್ತಾರೆ. ಆ ಬಡ್ಡಿನ ನಾವು ಕಟ್ಟಬೇಕಾಗುತ್ತೆ. ಆದರೆ ಹೆಚ್ಚಿನ ಬಡ್ಡಿಯಿಂದಾಗಿ ನಮಗೆ ಸಾಲ ತೀರ್ಸೋಕ್ಕೆ ಆಗದೇ ತುಂಬ ತೊಂದರೆಗಳನ್ನ ನಾವು ಅನುಭವಿಸ್ತಾ ಇರ್ತೀವಿ. ನಿಮಗೆ ಗೊತ್ತಿದೆ, ಬ್ಯಾಂಕ್ಗಳಲ್ಲೂ ನಮ್ಮಲ್ಲಿ ಹಲವಾರು ತರಹದ ಬ್ಯಾಂಕ್ ಇದೆ. SBI ಇದೆ, ಬ್ಯಾಂಕ್ ಆಫ್ ಇಂಡಿಯಾ ಇದೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ, ಮತ್ತು ಕೆನರಾ ಬ್ಯಾಂಕ್ ಇದೆ, ಯೂನಿಯನ್ ಬ್ಯಾಂಕ್ ಇದೆ. ಎಲ್ಲ ಥರ ಬ್ಯಾಂಕ್ಗಳಲ್ಲೂ ವಿಧವಾದ ಬಡ್ಡಿಯನ್ನು ಕಟ್ಟಬೇಕಾಗತ್ತೆ. ಆದರೆ PM ಆಧಾರ್ ಕಾರ್ಡ್ ಲೋನ್ ಸ್ಕೀಮ್ನಿಂದ ನಿಮಗೆ ಹೇಗೆ ಲೋನ್ನ ತಗೊಳ್ಬಹುದು ಅನ್ನೋದನ್ನ ನಾನು ಈ ಒಂದು ಯೋಜನೆ ಅಡಿಯಲ್ಲಿ ನೀವು ಯಾವ ಥರ ಬಡ್ಡಿನ ಪಡಿತೀರಾ ಮತ್ತು ಈ ಒಂದು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಹಾಗೆ ಈ ಯೋಜನೆಯಿಂದ ನಿಮಗೆ ತಿಳಿಯೋದೇನು ಅಂತ ಹೇಳಿದ್ರೆ, ಈ ಒಂದು ಯೋಜನೆ ಅಂದರೆ ಆಧಾರ್ ಕಾರ್ಡ್ ಲೋನ್ ಮುಖಾಂತರ ಹೇಗೆ ನಾವು ತೊಗೊಳ್ಬೋದು ಅನ್ನೋದನ್ನ ಕಂಪ್ಲೀಟಾಗಿ ನೀವು ವಿಡಿಯೋನ ನೋಡಿದ್ರೇ ನಿಮಗೆ ಇದು ತಿಳ್ಕೊಳ್ಳೋಕ್ಕಾಗತ್ತೆ. ಮಾಹಿತಿನ ನಾನು ನಿಮಗೆ ಶೇರ್ ಮಾಡಿಕೊಡ್ತೀನಿ, ಅಂದರೆ ಹೇಳ್ತೀನಿ, ನೀವು ಅದನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಯಾರಿಗೆಲ್ಲ ಇದರಿಂದ ಯೋಜನೆನ ಪಡ್ಕೊಳ್ಬೋದು ಅಂಥವರೆಲ್ಲ ಅರ್ಹರಿದ್ದೀರ, ಅಂಥವರೆಲ್ಲ ಈ ಯೋಜನೆನ ಪಡ್ಕೊಳ್ಳಿ. ಈ ಯೋಜನೆಯಿಂದನೂ ಕೂಡ ನಿಮಗಾಗುವಂತಹ ಬೇಕಾಗಿರುವಂತಹ ಕಷ್ಟದ ಸಮಯದಲ್ಲಿ ಸಾಲ ನಿಮ್ಮ ಆಧಾರ್ ಕಾರ್ಡಿಂದ, ಬೇರೆಯವರ ಆಧಾರ್ ಕಾರ್ಡ್ ಅಂತಲ್ಲ, ನಿಮ್ಮ ಆಧಾರ್ ಕಾರ್ಡಿಂದನೇ ನೀವು ತಗೋಬೋದು. ಇದಕ್ಕೂ ಕೆಲವೊಂದು ಅರ್ಹತೆಗಳಂತೆಲ್ಲ ಇರುತ್ತೆ. ಅದಕ್ಕೆ ನಮ್ಮಲ್ಲಿ ಕ್ರೈಟೀರಿಯಾನ ನಾವು ನಮ್ಮ ಆಧಾರ್ ಕಾರ್ಡಿಂದ ಅದು ಆಗುತ್ತೆ ಅನ್ನೋದನ್ನು ಕೂಡ ನಾವು ಈ ವಿಡಿಯೋ ಮುಖಾಂತರ ತಿಳ್ಕೊಬೋದು. ಈ ಒಂದು ಸ್ಕೀಮಿಂದ ಲೋನ್ ತೊಗೊಳಕ್ಕೆ ಯಾರೆಲ್ಲ ಇಷ್ಟಪಡ್ತೀರಾ ಮತ್ತು ಈ ಯೋಜನೆ ಅಡಿಯಲ್ಲಿ ನೀವು ಬಡ್ಡಿ ಪಡಿತೀರಿ ಅಂತ ಅಂದರೆ ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗಾದರೆ ಬನ್ನಿ, ಇದ್ರ ಬಗ್ಗೆ ನಾನು ನಿಮಗೆ ಸಂಕ್ಷಿಪ್ತವಾಗಿ ವಿವರಣೆನ ಕೊಡ್ತೀನಿ. ಆದರೆ ಈ ಒಂದು ವಿಡಿಯೋ ಅಂತಲ್ಲ, ಮುಂದೆ ಬರುವಂತಹ ಹೆಚ್ಚಿನ ವಿಡಿಯೋಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಯಾರಿಗೆಲ್ಲ ಅವಶ್ಯಕತೆ ಲೋನ್ ಇದೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಅವರು ಈ ಮುಖಾಂತರ ತೊಗೊಳ್ಳೋದಾದರೆ ಲೋನ್ನ ತೊಗೊಳ್ಳಿ. PM ಆಧಾರ್ ಕಾರ್ಡ್ ಸಾಲ ಯೋಜನೆ, ಹೌದು ಸ್ನೇಹಿತರೆ, ಇದ್ರ ಬಗ್ಗೆನೇ ನಾವು ಮಾತಾಡ್ತಾ ಇದ್ದೀವಿ. ನಿಮಗೆ ಗೊತ್ತಿರೋ ಹಾಗೆ ಇದೊಂದು ಸೆಂಟ್ರಲ್ ಗೌರ್ಮೆಂಟಿಂದ ಬಂದಿರೋಂತಹ ಒಂದು ಅರ್ಜಿಯಾಗಿರುತ್ತೆ. ನಿಮ್ಮ ಹತ್ರ ಆಧಾರ್ ಕಾರ್ಡ್ ಏನಾದ್ರು ಇದ್ದರೆ ಆಧಾರ್ ಕಾರ್ಡ್ ಮುಖಾಂತರನೇ ನೀವು 1 ಲಕ್ಷ 2 ಲಕ್ಷ ಎಷ್ಟು ನಿಮ್ಮ ಕೈಯಲ್ಲಿ ನಿಮ್ಮ ಒಂದು ಅರ್ಹತೆ ಏನಿರುತ್ತೆ ಅದಕ್ಕೆ ತಕ್ಕಂತೆ ನೀವು ಈ ಒಂದು ಸಾಲಕ್ಕೆ ನೀವು ಅರ್ಜಿನ ಸಲ್ಲಿಸಬಹುದಾಗುತ್ತೆ. ನಿಮ್ಮ ಮುಖಾಂತರ, ನಿಮ್ಮ ಆಧಾರ್ ಕಾರ್ಡ್ ಮುಖಾಂತರ ನೀವು ಅರ್ಜಿನ ಸಲ್ಲಿಸಬಹುದಾಗುತ್ತೆ. ಇದಕ್ಕೆ ಹೆಚ್ಚಿನ ದಾಖಲಾತಿಗಳು ಕೂಡ ಏನು ಬೇಕಾಗಿಲ್ಲ. ನಿಮ್ಮ ಆಧಾರ್ ಕಾರ್ಡ್ ಒಂದು ನಿಮ್ಮ ಹತ್ರ ಕರೆಕ್ಟಾಗಿ, ನಿಮ್ಮ ಮನೆ ಅಡ್ರೆಸ್ಸು ಎಲ್ಲ ಇರುವಂತಹ ನಿಮ್ಮ ಆಧಾರ್ ಕಾರ್ಡು ನಿಮ್ಮದು ಕರೆಕ್ಟಾಗಿರಬೇಕು. ಆಧಾರ್ ಕಾರ್ಡಲ್ಲಿ ಆಧಾರ್ ಮುಖಾಂತರನೇ ನಾವು ಈ ಲೋನ್ನ ಅಪ್ಲೈ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಲೋನಿಗೆ ಏನೆಲ್ಲ ಅರ್ಹತೆಗಳಿದೆ, ದಾಖಲಾತಿಗಳೆಲ್ಲ ಏನೇನು ಬೇಕಾಗಿದೆ, ಯಾರೆಲ್ಲ ಈ ಲೋನ್ ತೊಗೊಳ್ಳೋಕ್ಕೆ ಅರ್ಹರಿದ್ದಾರೆ ಅನ್ನೋದ್ರ ಪ್ರತಿಯೊಂದು ಮಾಹಿತಿನ ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ ವಿಡಿಯೋನ ನೋಡ್ಕೊಂಡು ಬರೋಣ. ಮೊದಲು PM ಆಧಾರ್ ಕಾರ್ಡ್ ಲೋನ್ ಸ್ಕೀಮ್ನ 2024ರಲ್ಲಿ ನಾವು ಏನಂತ ತಿಳ್ಕೊಳ್ತಾ ಇದ್ದೀವಿ ಅಂತಂದರೆ ಸ್ನೇಹಿತರೆ, ಈ ಯೋಜನೆ ಒಂದು ಭಾರತ ಸರ್ಕಾರವು ಪ್ರಾರಂಭಿಸಿದೆ. ಈ ಯೋಜನೆಯಲ್ಲಿ ಸಾಲ ಬಯಸುವಂತಹ ಎಲ್ಲ ಅಭ್ಯರ್ಥಿಗಳು ಇತರ ಬ್ಯಾಂಕ್ಗಳಲ್ಲಿ ನಾವು ಸಾಲನ ಹೆಚ್ಚಿನ ಬಡ್ಡಿಗಾಗಿ ಪಾವತಿಸಬೇಕಾಗಿತ್ತು. ಹಾಗೂ ಪಾವತಿಸುವ ಒಂದು ಪ್ರಯೋಜನವನ್ನು ನಾವು ಪಡ್ಕೊತಾ ಇದ್ವಿ. ಆದರೆ ಹಿಂದೆ ಸರ್ಕಾರ ನಮಗೆ ಏನು ಮಾಡಿದೆ, ಪ್ರತಿಯೊಂದು ಬ್ಯಾಂಕಲ್ಲೂ ಕೂಡ ನಮಗೆ ಸಾಲಗಳನ್ನ ಕೊಡ್ತಾರೆ ಸ್ನೇಹಿತರೆ. ಆದರೆ ಆ ಬ್ಯಾಂಕ್ಗಳಲ್ಲಿ ಇಷ್ಟಿಷ್ಟು ಬಡ್ಡಿ ಅನ್ನೋದು ಒಂದು ನಮಗಿರುತ್ತೆ. ಕೆಲವೊಂದು ಬ್ಯಾಂಕಲ್ಲಿ ಕಡಿಮೆನೂ ಇರುತ್ತೆ, ಕೆಲವೊಂದು ಬ್ಯಾಂಕಲ್ಲಿ ಹೆಚ್ಚು ಇರುತ್ತೆ. ಆದರೆ ನಮಗೆ ಈ ಆಧಾರ್ ಕಾರ್ಡ್ ಒಂದು ಸ್ಕೀಮಲ್ಲಿ ನಮಗೆ ಇದಕ್ಕೆ ಅದರದೇ ಆದ ಒಂದು ಬಡ್ಡಿನ ನಿಗದಿಪಡಿಸಿದ್ದಾರೆ. ಈ ಆಧಾರ್ ಕಾರ್ಡ್ ಮುಖಾಂತರ ನಾವು ಸಾಲ ತೊಗೊಳ್ಬೇಕು ಅನ್ನೋಂಥ ಏನಾದರೂ ಬಯಸಿದ್ರೆ ಈ 2 ಲಕ್ಷ 1 ಲಕ್ಷಕ್ಕೆ
ಆಧಾರ್ ಕಾರ್ಡ್ ಮುಖಾಂತರವೇ ಇಷ್ಟು ಬಡ್ಡಿ ಅಂತ ನಿಗದಿ ಮಾಡಿರ್ತಾರೆ. ಹಾಗಾದರೆ ಈ ಯೋಜನೆ ಅಡಿಯಲ್ಲಿ ನೀವು ಕಡಿಮೆ ಬಡ್ಡಿ ದರದಲ್ಲಿ ಸಾಲನ ಪಡಿತೀರಿ ಮತ್ತು ಈ ಸಾಲದ ಮೇಲೆ ನಿಮಗೆ ಸಹಾಯಧನವನ್ನು ಕೂಡ ನೀಡಲಾಗ್ತಿದೆ. ಅದು ಯಾರಿಗೆಲ್ಲ ಇದು ಪ್ರಯೋಜನವಾಗ್ತಿದೆ ಅಂತ ಹೇಳಿದ್ರೆ, ಗ್ರಾಮೀಣ ಪ್ರದೇಶಗಳಲ್ಲಿ ಈ ಸಾಲದ ಮೂಲಕ 35% ಸಬ್ಸಿಡಿಯನ್ನು ಸಹ ನೀಡಲಾಗ್ತಿದೆ. ನೋಡಿ ಸ್ನೇಹಿತರೆ, ನಮಗೆ ಸಬ್ಸಿಡಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದು ಎಷ್ಟು ಪರ್ಸೆಂಟೇಜ್ 35% ಸಬ್ಸಿಡಿ ಕೂಡ ನಮಗೆ ಈ ಸಾಲದ ಮುಖಾಂತರ ಸಿಗ್ತಾ ಇದೆ. ಈ ಯೋಜನೆಯಡಿ ನೀವೇನಾದ್ರೂ ಸುಲಭವಾಗಿ ಸಾಲ ಪಡಿತಿದ್ದೀರಿ, ಇದರಿಂದ ನಿಮಗೆ ಅಗತ್ಯ ಅಥವಾ ವ್ಯವಹಾರಕ್ಕೆ ನೀವೇನಾದರೂ ಸುಲಭವಾಗಿ ಏನಾದರೂ ಪ್ರಾರಂಭ ಮಾಡಬೇಕು, ಒಂದು ಯಾವುದಾದ್ರೂ ಬಿಸ್ನೆಸ್ನ ಪ್ರಾರಂಭ ಮಾಡಬೇಕು, ವ್ಯವಹಾರದಲ್ಲಿ ತೊಡಗಿಸ್ಕೊಳ್ಬೇಕು, ನನಗೆ ಅರ್ಜೆಂಟಾಗಿ ಸಾಲ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಆರಾಮಾಗಿ ನೀವು ಈ ಒಂದು ಆಧಾರ್ ಕಾರ್ಡ್ ಮುಖಾಂತರ ನೀವು ಸಾಲವನ್ನು ಪಡಿಬೋದು. ಅದರಲ್ಲಿ ನಿಮಗೆ 35% ಅಷ್ಟು ಅಂದರೆ 35% ಅಷ್ಟು ನಿಮಗೆ ಸಬ್ಸಿಡಿ ಕೂಡ ಸಿಗ್ತಾ ಇದೆ. ಹಾಗಾದರೆ ಈ ಒಂದು ನಮಗೆ ಯೋಜನೆಯನ್ನು ನಾವು ಯಾಕೆ ಬಿಡಬೇಕು? ಯಾರಿಗೆಲ್ಲ ಅಗತ್ಯ ಇದೆ, ಯಾರೆಲ್ಲ ತಗೊಳ್ಬೇಕು ಅಂತ ಬಯಸಿದ್ದೀರಾ, ಕಷ್ಟದಲ್ಲಿ ಯಾರೆಲ್ಲ ಇದ್ದೀರಾ ಅವರು ಈ ಒಂದು ಯೋಜನೆಯನ್ನು ಅಂದರೆ ಸಾಲದನ್ನು ನೀವು ಪ್ರಾರಂಭಿಸ್ಬೋದು. ಹಾಗಾದರೆ ಬಡ್ಡಿ ನಮಗೆ ಯಾವ ದರದಲ್ಲಿ ಸಿಗ್ತಾ ಇದೆ ಬನ್ನಿ ನೋಡ್ಕೊಂಡು ಬರೋಣ. ಪ್ರಧಾನ ಮಂತ್ರಿ ಆಧಾರ್ ಕಾರ್ಡ್ ಸಾಲ ಯೋಜನೆಯಿಂದ ಲಭ್ಯವಿರುವ ಬಡ್ಡಿ ದರದ ಕುರಿತು ನಾವು ಮಾತನಾಡೋದಾದರೆ, ಈ ಯೋಜನೆಯಡಿಯಲ್ಲಿ ನೀವು 7.3%ಇಂದ 12%ವರೆಗಿನ ಬಡ್ಡಿ ದರವನ್ನು ಪಡೀತಿರ್ತೀರಾ. ಅದು ನಿಮಗೆ ಖಚಿತವಾಗಿ 12% ಅಂತಲೇ ಅಲ್ಲ, ಖಚಿತವಾಗಿ 7.3% ಅಂತಲೇ ಅಲ್ಲ. ಇದು ಯಾವುದ್ರ ಮೇಲೆ ಡಿಸೈಡ್ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಸಿಬಿಲ್ ಸ್ಕೋರ್ ಮೇಲೆ ಡಿಸೈಡ್ ಆಗುತ್ತೆ. ಪ್ರತಿಯೊಬ್ಬರಿಗೂ ನೀವು ಇದುವರೆಗೆ ನಿಮ್ಮ ಸಿಬಿಲ್ ಸ್ಕೋರ್ನ ನೀವು ಚೆಕ್ ಮಾಡ್ಕೊಳ್ಳಿ. ಸಿಬಿಲ್ ಸ್ಕೋರ್ ನಿಮಗೆ ಚೆನ್ನಾಗಿದೆ ಅನ್ನೋದಾಗಿದ್ದರೆ ನಿಮಗೆ ಬಡ್ಡಿ ಇನ್ನೂ ಕಡಿಮೆ ಆಗುತ್ತೆ ಅಂತ ನಾವು ಈ ಮೂಲಕ ಹೇಳ್ತಾ ಇದ್ದೀವಿ. ಸೊ ಬಡ್ಡಿ ದರವನ್ನು ನೀವು ತುಂಬ ಕಡಿಮೆಯಲ್ಲೇ ಪಡ್ಕೊತೀರಾ. ಸಿಬಿಲ್ ಸ್ಕೋರ್ನ ಅವಲಂಬಿಸ್ಕೊಂಡೇ ನಿಮ್ಮ ಲೋನದು ಬಡ್ಡಿ ಕೂಡ ಸೇರ್ಪಡೆ ಆಗಿರುತ್ತೆ. ಸಿಬಿಲ್ ಸ್ಕೋರ್ ಏನಾದರೂ ನಿಮಗೆ ಉತ್ತಮವಾಗಿ ಚೆನ್ನಾಗಿದೆ, ಸಿಬಿಲ್ ಸ್ಕೋರ್ ನಿಮ್ಮದು ಜಾಸ್ತಿನೇ ಇದೆ ಅಂತ ಹೇಳಿದ್ರೆ ನೀವು ಕಡಿಮೆ ಬಡ್ಡಿ ದರದಲ್ಲೇ ಸಾಲನ ಪಡಿಬಹುದು. ಈ ಒಂದು ಬಡ್ಡಿನ ನೀವು ಇತರ ಬ್ಯಾಂಕ್ಗಳಿಗೆ ಹೋಲಿಸಿದರೆ ಈ ಯೋಜನೆ ಅಡಿಯಲ್ಲಿ ನೀವು ಕಡಿಮೆ ಬಡ್ಡಿ ದರದಲ್ಲಿ ಪಡೆಯೋದ್ರ ಜೊತೆಗೆ ನೀವು ಸಬ್ಸಿಡಿ ಸಹ ಪಡ್ಕೊತಾ ಇದ್ದೀರಾ. ಇವಾಗ ನಾವು ಒಂದು ಬ್ಯಾಂಕಲ್ಲಿ ಲೋನ್ ತೊಗೊಳ್ತಾ ಇದ್ದೀವಿ ಅಂದರೆ ಆ ಲೋನಿಗೆ ಅಷ್ಟೂ ನಾವು ಬಡ್ಡಿನ ಕಟ್ಟಬೇಕಾಗುತ್ತೆ. ನಮಗೆ ಯಾವುದೇ ತರಹ ಸಬ್ಸಿಡಿ ಕೊಡಲ್ಲ. 5 ಲಕ್ಷ ಲೋನ್ ತೊಗೊಳ್ತಾ ಇದ್ದೀವಿ, 3 ವರ್ಷ ಬಿಟ್ಟು ಕಟ್ತೀವಿ ಅಂದರೆ ಒಂದು ಸರ್ಟನ್ ಪರ್ಸಂಟೇಜಲ್ಲಿ ನಾವು ಕಟ್ತೀವಿ ಅಂದರೆ ಅದರದ್ದು ನಮಗೆ ಒಂದು 7 ಲಕ್ಷ ಆಗುತ್ತೋ 8 ಲಕ್ಷ ಆಗುತ್ತೋ, ನಾವು ಅಷ್ಟು 5 ಲಕ್ಷದ ಜೊತೆಗೆ ಹೆಚ್ಚನ್ನೇ ಕಟ್ಟಬೇಕಾಗುತ್ತೆ. ನಮಗೆ ಯಾವುದೇ ಥರ ಒಂದು ಸಬ್ಸಿಡಿ ಅವಶ್ಯಕತೆ ಅದರಲ್ಲಿ ಕೊಡೋದಿಲ್ಲ ಅವರು. ನಮಗೆ ಒಂದು ಇದನ್ನು ಯಾವುದನ್ನೇ ಅದರ ಒಂದು ಸಬ್ಸಿಡಿ ರಿಲೇಟೆಡ್ ಯಾವುದೇ ಒಂದು ಇನ್ಫಾರ್ಮೇಷನ್ ಇರೋದಿಲ್ಲ ಅದನ್ನು ನಾವು ಉಚಿತವಾಗಿ ಪಡ್ಕೊಳ್ಳೋಕ್ಕಾಗಲ್ಲ. ಆದರೆ ಈ ಯೋಜನೆಯಲ್ಲಿ ನಿಮಗೆ 35% ನಿಮಗೆ ಸಬ್ಸಿಡಿ ಕೊಡ್ತಾ ಇದೆ ಸರ್ಕಾರ. ಹಾಗಾದರೆ ಈ ಯೋಜನೆಗೆ ಬೇಕಾದಂತಹ ಅಗತ್ಯ ದಾಖಲೆಗಳು ಏನು, ಯಾವ್ಯಾವ ದಾಖಲೆಗಳನ್ನ ನಾವು ಸಲ್ಲಿಸಬೇಕಾಗುತ್ತೆ? ಈ ಲೋನ್ನ ಪಡೆಯಲು ನಿಮಗೆ ಕೆಲವು ಡಾಕ್ಯುಮೆಂಟ್ಗಳು ಖಂಡಿತ ಬೇಕಾಗುತ್ತೆ. ಅದು ಯಾವುದೆಲ್ಲ ಅಂತ ಹೇಳಿದ್ರೆ, ನೀವು ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ನಿಮ್ಮ ಹತ್ರ ಇರಬೇಕು, ಪಾನ್ ಕಾರ್ಡ್ ಇರಬೇಕು, ಮತ್ತು ಆದಾಯ ಪ್ರಮಾಣ ಪತ್ರ ಇರಬೇಕು. ಅದ್ರ ಜೊತೆಗೆ ನಿಮ್ಮದು ಬ್ಯಾಂಕ್ ಸ್ಟೇಟ್ಮೆಂಟ್ ಕೂಡ ನೀವು ಹೊಂದಿರಬೇಕು, ಅಂದರೆ ಟ್ರಾನ್ಸಾಕ್ಷನ್ ಸ್ಟೇಟ್ಮೆಂಟು. ಅದಲ್ಲದೆ ನಿಮ್ಮ ಮೊಬೈಲ್ ನಂಬರ್ ಕೂಡ ಒಂದು ಚಾಲ್ತಿಯಲ್ಲಿರುವಂತಹ ಮೊಬೈಲ್ ನಂಬರ್ನೇ ನೀವು ಹೊಂದಿರಬೇಕಾಗತ್ತೆ. ಮತ್ತು ನಿಮ್ಮ ಸಂಬಳ ಅಂದರೆ ನೀವು ದುಡಿತಾ ಇರುವಂತಹ ಸಂಬಳ 15,000ಗಿಂತ ಹೆಚ್ಚಿರಬೇಕು. ಅಂದರೆ 15,000 ಮೇಲೆ ನಿಮ್ಮ ಸಂಬಳ ಇರಬೇಕು. ಇದರ ಹೊರತಾಗಿ ಇನ್ನು ಕೆಲವು 1-2 ದಾಖಲಾತಿಗಳನ್ನ ಅವರು ಕೇಳಬಹುದು. ಈ ದಾಖಲಾತಿಗಳನ್ನೆಲ್ಲ ನೀವು ಜೋಡಣೆ ಮಾಡಿಕೊಂಡು ಒಟ್ಟಿಗೆ ಜೋಡಿಸ್ಕೊಂಡು ನೀವು ಇದಕ್ಕೆ ಅರ್ಜಿನ ಸಲ್ಲಿಸಬಹುದಾಗುತ್ತೆ. ಹಾಗಾದರೆ ಈ ಅರ್ಜಿ ಸಲ್ಲಿಸೋಕ್ಕೆ ಇನ್ನು ಯಾರೆಲ್ಲ ಅರ್ಹತೆ ಪಡ್ಕೊಂಡಿದ್ದಾರೆ, ಅರ್ಹತೆ ಇದೆ ಅಂತ ಹೇಳಿದ್ರೆ, PM ಆಧಾರ್ ಕಾರ್ಡ್ ಸಾಲ ಯೋಜನೆಯಿಂದ ಸಾಲವನ್ನು ಪಡೆಯಲು ಕೆಲವು ಅರ್ಹತಾ ಮಾನದಂಡಗಳು ಕೂಡ ಇದರಲ್ಲಿದ್ದಾವೆ. ಆ ಮಾನದಂಡಗಳೆಲ್ಲ ಏನು ಅಂತ ಹೇಳಿದ್ರೆ, ಅರ್ಜಿದಾರರು ಭಾರತೀಯ ಪ್ರಜೆಯಾಗಿರಬೇಕು, ಅಂದರೆ ಇಂಡಿಯನ್ ಅವರಾಗಿರಬೇಕು, ಅವರು ಭಾರತೀಯ ಪ್ರಜೆಯಾಗಿರಬೇಕು. ಅರ್ಜಿದಾರರ ವಯಸ್ಸು ಕನಿಷ್ಠ ಅಂತ ಹೇಳಿದ್ರು 18 ವರ್ಷಗಳು ಮತ್ತು ಗರಿಷ್ಠ 60 ವರ್ಷಗಳು. 18 ವರ್ಷದಿಂದ ಮೇಲ್ಪಟ್ಟು 60 ವರ್ಷದ ಒಳಗಡೆ ಆಗಿರಬೇಕು ನಿಮ್ಮ ವಯಸ್ಸು. ನೀವು ಅದಕ್ಕೆ ಅರ್ಜಿ ಸಲ್ಲಿಸಬಹುದು. ಅಂದರೆ ಈ ಎರಡು ಒಂದು ಮಾನದಂಡನೆಗಳನ್ನ ಹೊಂದಿದ್ದಾರೆ ಅಂದರೆ ಅರ್ಜಿ ಸಲ್ಲಿಸ್ಬೋದು. ಜೊತೆಗೆ ಅರ್ಜಿ ಸಲ್ಲಿಸುವಂತಹ ಅರ್ಜಿದಾರರು ಉತ್ತಮ ಸಿಬಿಲ್ ಸ್ಕೋರ್ನ ಹೊಂದಿರಬೇಕು. ನಾನು ಆವಾಗಲೇ ಹೇಳಿದೆ ನೋಡಿ, ನಿಮಗೆ ಸಿಬಿಲ್ ಸ್ಕೋರ್ ಅನ್ನೋದು ಏನಾದರೂ ಚೆನ್ನಾಗಿದೆ ನಿಮ್ಮ ಸಿಬಿಲ್ ಸ್ಕೋರು ಅಂತ ಹೇಳಿದ್ರೆ ನಿಮಗೆ ಬಡ್ಡಿ ತೀರಾ ಕಡಿಮೆ ಆಗುತ್ತೆ. ಸಿಬಿಲ್ ಸ್ಕೋರ್ ಏನಾದರೂ ನಿಮ್ಮದು ಜಾಸ್ತಿ ಇದೆ ಅಂತ ಹೇಳಿದ್ರೆ ಬಡ್ಡಿನ ನೀವು ಕಡಿಮೆಯಲ್ಲೇ ಪಡ್ಕೊಬೋದು. ಆದರೆ ಕಡಿಮೆ ಇದೆ ಅಂದರೆ ಸಿಬಿಲ್ ಸ್ಕೋರ್ಗೆ ನಿಮಗೆ ಜಾಸ್ತಿ ಬಡ್ಡಿ ಆಗುತ್ತೆ.
ಈ ಅರ್ಹತೆ ಅಂದರೆ ಈ ಅರ್ಹತೆಗಳನ್ನ ನೀವು ಹೊಂದಿದ್ದೀರಾ ಅಂದರೆ ಖಂಡಿತವಾಗ್ಲೂ ನೀವು ಈ ಲೋನಿಗೆ ಅಪ್ಲೈ ಮಾಡ್ಬೋದು, ನೀವು ಅರ್ಹತೆನ ಹೊಂದಿರ್ತೀರಾ ಅಂತ ಆಗುತ್ತೆ. ಇದ್ರ ಜೊತೆಗೆ ಇನ್ನೂ 2-3 ಅರ್ಹತೆಗಳಿದೆ, ಏನಿದೆ ಅಂತ ನಾನು ನಿಮಗೆ ಹೇಳ್ತೀನಿ. ಆದರೆ 18 ವಯಸ್ಸಿಗಿಂತ 60 ವರ್ಷದ ಒಳಗಡೆ ಇರೋರೇ ಇದಕ್ಕೆ ಅರ್ಜಿ ಸಲ್ಲಿಸೋಕ್ಕೆ ಸೂಕ್ತ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ 60 ವಯಸ್ಸು ಮೇಲ್ಪಟ್ಟವರು ಅರ್ಜಿ ಸಲ್ಲಿಸೋಕ್ಕೆ ಅವರು ಅಪ್ಲೈ ಮಾಡೋಕ್ಕೂ ಕೂಡ ನಿಮಗೆ ಆಗೋದಿಲ್ಲ. ಇದಿಷ್ಟು ನಿಯಮಗಳ ಜೊತೆಗೆ ನೀವು ಆನ್ಲೈನಲ್ಲಿ ಹೇಗೆ ಅರ್ಜಿನ ಸಲ್ಲಿಸಬಹುದು ಅಂತಂದರೆ ತುಂಬ ಸುಲಭ ಸ್ನೇಹಿತರೆ. ಆನ್ಲೈನಲ್ಲಿ ಅರ್ಜಿ ಸಲ್ಲಿಸೋದು ಹೇಗೆ ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದನ್ನು ನೀವು ನೋಡೇ ಡೈರೆಕ್ಟಾಗಿ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು. ಮೊದಲನೇದಾಗಿ ನೀವು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಏನಾದರೂ ಬಯಸಿದ್ರೆ ಮೊದಲು ನೀವು ಅದರ ವೆಬ್ಸೈಟ್ಗೆ ಹೋಗಬೇಕಾಗತ್ತೆ. ಡೈರೆಕ್ಟಾಗಿ ನೀವು ಆಧಾರ್ ಕಾರ್ಡ್ ಲೋನ್ PM ಆಧಾರ್ ಕಾರ್ಡ್ ಲೋನ್ ಅಂತಲೇ ನೀವು ಗೂಗಲ್ ಮಾಡಿದ್ರು ಅಲ್ಲಿ ನೀವು ಲೋನ್ ಆಯ್ಕೆನ ಮಾಡ್ಕೊಳ್ಳೋಂತಹ ಒಂದು ವೆಬ್ಸೈಟು ಓಪನ್ ಆಗುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ನಂತರ ಸರಿಯಾಗಿ ನೀವು ನಿಮ್ಮ ಇನ್ಫಾರ್ಮೇಷನ್ನ ಆ ಫಾರ್ಮ್ ಏನಿರುತ್ತೋ ಅಲ್ಲಿ ಅದನ್ನು ನೀಟಾಗಿ ಪಡ್ಕೊಂಡಿರ್ತೀರ. ಅದನ್ನು ನೀವು ನೀಟಾಗಿ ದಾಖಲಾತಿಗಳನ್ನ ನೀವು ಅಪ್ಲೋಡ್ ಆದರೂ ಮಾಡ್ಬೋದು ಆನ್ಲೈನ್ ಮುಖಾಂತರ, ಇಲ್ಲಾಂದರೆ ಫಾರ್ಮ್ನ ತೊಗೊಂಡು ಡೌನ್ಲೋಡ್ ಮಾಡಿ ನೀವು ಫಿಲ್ ಆದರೂ ಮಾಡ್ಬೋದು. ಈ ಒಂದು ಯೋಜನೆಯಲ್ಲಿ 2 ಥರ ನೀವು ಅಪ್ಲೈ ಮಾಡ್ಬೋದಾಗುತ್ತೆ. ಒಂದು ಆಫ್ಲೈನ್ ಆಗುತ್ತೆ, ಒಂದು ಆನ್ಲೈನ್ ಆಗುತ್ತೆ. ಆನ್ಲೈನ್ ಮುಖಾಂತರ ಅಂದರೆ ಇವಾಗ ನಾನು ಏನು ಹೇಳ್ತಾ ಇದ್ದೀನಿ ಅದರಲ್ಲಿ ನೀವು ಆನ್ಲೈನ್ ಮುಖಾಂತರನೂ ಮಾಡ್ಬೋದು, ಜೊತೆಗೆ ಆಫ್ಲೈನ್ ಮುಖಾಂತರನೂ ಮಾಡ್ಬೋದು. ನೀವು ಹೇಗೆ ಮಾಡಿ ಅದರ ನಿಮ್ಮ ದಾಖಲಾತಿಗಳನ್ನ ಕರೆಕ್ಟಾಗಿ ಅಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳಿದ್ರೆ, ಇವಾಗ ನಿಮ್ಮ ಆಧಾರ್ ಕಾರ್ಡಲ್ಲಿ ಒಂದು ಹೆಸರಿರುತ್ತೆ, ಸ್ಪೆಲ್ಲಿಂಗ್ಸ್ ಬೇರೆ ಇರುತ್ತೆ, ಆ ಥರ ಎಲ್ಲ ಮಾಡಬೇಡಿ. ಡೇಟ್ ಆಫ್ ಬರ್ತ್ ಎಲ್ಲ ರಾಂಗ್ ಕೊಡಬೇಡಿ. ಎಲ್ಲ ಮಿಸ್ ಮ್ಯಾಚ್ ಆದರೆ ಅದು ತಗೊಳ್ಳೋದಿಲ್ಲ. ಸೊ ಎಲ್ಲನೂ ಕರೆಕ್ಟಾಗಿಯೇ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ, ಅಂದರೆ ಫಿಲ್ ಮಾಡಬೇಕಾಗುತ್ತೆ. ಭರ್ತಿ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ನೋಡಿಕೊಂಡು ಭರ್ತಿನ ಮಾಡಬೇಕಾಗತ್ತೆ. ಇದ್ರ ಜೊತೆಗೆ ನಿಮ್ಮ ಎಲ್ಲ ದಾಖಲಾತಿಗಳನ್ನೂ ಕೂಡ ಅವರು ಅಪ್ಲೋಡ್ ಕೂಡ ಮಾಡೋಕ್ಕೆ ಹೇಳ್ತಾರೆ. ಅಂದರೆ ಒಂದು ಎಷ್ಟು KB ಇರುತ್ತೆ, ಅಂದರೆ ಒಂದು ಇಷ್ಟು KB ಇರುತ್ತೆ, 10 KB ಇರ್ಬೋದು, 50 KB ಇರ್ಬೋದು, 250 KB ಇರ್ಬೋದು, ಬಿಲೋ ಎಬೋ ಅಂತ ಮೆನ್ಷನ್ ಮಾಡಿರ್ತಾರೆ. ಅದನ್ನು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಒಂದ್ಸತಿ ನೀವು ಆ ಫಾರ್ಮ್ನ ಪಡ್ಕೊಂಡ್ಮೇಲೆ ಅಂತಿಮವಾಗಿ ನೀವು ಅದನ್ನು ನೀವೆಲ್ಲ ಫಿಲ್ಲಪ್ ಮಾಡಿದ್ಮೇಲೆ ಸಬ್ಮಿಟ್ ಬಟನ್ ಅಂತ ಇರುತ್ತೆ, ಅಲ್ಲಿಗೆ ನೀವು ಸಲ್ಲಿಸು ಅಂತಂದರೆ ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡಿದಾಗ ಈ ರೀತಿ ನೀವು ಆನ್ಲೈನ್ ಅರ್ಜಿನ ಸಲ್ಲಿಸಬಹುದು. ಈಗ ನಾನು ನಿಮ್ಗೆ ಏನೆಲ್ಲ ಹೇಳಿದೆ, ವೆಬ್ಸೈಟ್ ಹೋಗಿಬಿಟ್ಟು ಅಲ್ಲಿ ನೀವು ಆ ಫಾರ್ಮ್ನ ಡೌನ್ಲೋಡ್ ಮಾಡಿ ನೀವು ನಿಮ್ಮ ಡಾಕ್ಯುಮೆಂಟ್ಸ್ನೆಲ್ಲ ನೀವು ಅಪ್ಲೋಡ್ ಮಾಡಿ ನೀವೆಲ್ಲ ಫಿಲ್ ಮಾಡಿ ಮತ್ತೆ ಫೈನಲಾಗಿ ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಇದು ನಿಮಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋ ಒಂದು ವಿಧಾನ ಆಗಿರುತ್ತೆ. ಅದೇ ರೀತಿ ನಿಮಗೆ ಆಫ್ಲೈನ್ ಮುಖಾಂತರನೂ ಕೂಡ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಅದು ಯಾವ ಥರ ಅಂತ ಹೇಳಿದ್ರೆ, ಆಫ್ಲೈನ್ ಮುಖಾಂತರ ಸಲ್ಲಿಸೋದು ಅರ್ಜಿನ ಹೇಗೆ ಅಂತ ಹೇಳಿದ್ರೆ ಅದನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ಹೇಳ್ಕೊಡ್ತೀನಿ. ಅದೇ ಥರ ನೀವು ಫಾಲೋ ಮಾಡಿದ್ರೆ ಆಫ್ಲೈನ್ ಮುಖಾಂತರನೂ ಕೂಡ ನೀವು ಅರ್ಜಿನ ಸಲ್ಲಿಸಬಹುದು. PM ಆಧಾರ್ ಕಾರ್ಡ್ ಸಾಲ ಯೋಜನೆ ಆಫ್ಲೈನ್ ಅರ್ಜಿಯನ್ನು ಸಲ್ಲಿಸಲು ನಿಮ್ಮ ಹತ್ತಿರ ಎಲ್ಲಾದರೂ ಬ್ಯಾಂಕ್ಗೆ ನೀವು ಭೇಟಿ ನೀಡಬೇಕಾಗತ್ತೆ. ನಿಮ್ಮ ಮನೆ ಹತ್ರನೇ ಇಲ್ಲಾಂದರೆ ಟೌನಿಗೆ ಹೋಗಿ ನಿಮ್ಮ ಬ್ಯಾಂಕ್ ಎಲ್ಲರೂ ಹತ್ರದಲ್ಲಿ ನಿಮಗೆ ಅಂದರೆ ಒಂದು ಸತಿ ಬ್ಯಾಂಕಿಗೆ ನೀವು ಭೇಟಿ ಕೊಡಿ. ಅಲ್ಲಿ ಯಾರಾದರೂ ಒಬ್ಬರು ಸಿಬ್ಬಂದಿನ ಯಾರಾದರೂ ಒಬ್ಬರನ್ನ ವಿಚಾರಿಸ್ಬಿಟ್ಟು ಒಂದು ಫಾರಮ್ನ ತಗೊಳ್ಳಿ. ಅವರೊಂದು ನಮೂನೆ ನಿಮ್ಮ ಕೊಡ್ತಾರೆ ಇದ್ರ ಬಗ್ಗೆ, ಲೋನ್ ತೊಗೊಳ್ಳೋದ್ರ ಬಗ್ಗೆ. ಆ ನಮೂನೆಯಲ್ಲಿ ನೀವು ಸರಿಯಾದ ಮಾಹಿತಿಯನ್ನು ಮಾತ್ರ ನೀವು ಭರ್ತಿ ಮಾಡಬೇಕಾಗುತ್ತೆ. ಆಮೇಲೆ ನಿಮ್ಮದು ಎಲ್ಲ ತರಹದ ದಾಖಲಾತಿಗಳು ಯಾವ್ಯಾವ್ದಿದ್ದಾವೆ ನಾನು ಆವಾಗಲೇ ಹೇಳಿದೆ, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಸಿಬಿಲ್ ಸ್ಕೋರ್ ಎಲ್ಲ ಪ್ರತಿಯೊಂದು ದಾಖಲಾತಿ, ನಿಮ್ಮ ಫೋನ್ ನಂಬರ್ ಎಲ್ಲನೂ ಕೂಡ ನೀವು ಅಲ್ಲಿ ಅಟ್ಯಾಚ್ ಮಾಡಬೇಕಾಗುತ್ತೆ. ಎಲ್ಲನೂ ಕರೆಕ್ಟಾಗಿ ಫಿಲ್ ಮಾಡಿಬಿಟ್ಟು ಎಲ್ಲನೂ ಒಂದೊಂದು ಜೆರಾಕ್ಸ್ ಕಾಪಿನ ನೀವು ಆ ಫಾರಮ್ ಜೊತೆಗೆ ನೀವು ಎಲ್ಲ ಜೆರಾಕ್ಸ್ ಕಾಪಿನ ಸೇರಿಸ್ಬಿಟ್ಟು ನೀವು ಫಿಲ್ ಮಾಡಿ ನೀವು ಅವರಿಗೆ ಸಬ್ಮಿಟ್ ಮಾಡಬೇಕಾಗತ್ತೆ. ಅಲ್ಲಿಂದ ಸಿಬ್ಬಂದಿಯವ್ರನ್ನ ವಿಚಾರಿಸ್ಕೊಂಡು ನೀವು ಅವ್ರ ಹತ್ರನೇ ನೀವು ಎಲ್ಲನೂ ಜೆರಾಕ್ಸ್ ಮಾಡಿ ನಿಮ್ಮ ಹತ್ರ ಇದ್ದಂಥ ಒರಿಜಿನಲ್ ಡಾಕ್ಯುಮೆಂಟ್ ಯಾವುದೆಲ್ಲರುತ್ತೆ ಅದೆಲ್ಲನೂ ಒಂದು ಕಾಪಿ ಜೆರಾಕ್ಸ್ ಮಾಡಿಕೊಂಡು ಆ ದಾಖಲಾತಿಗಳನ್ನ ಆ ಅರ್ಜಿ ಜೊತೆಗೆ ಲಗತ್ತಿಸಿ, ಅಂದರೆ ಅದ್ರ ಜೊತೆಗೆ ಸೇರಿಸ್ಬಿಟ್ಟು ನೀವು ನಿಮ್ಮ ಬ್ಯಾಂಕ್ ಅರ್ಹತೆ ತೆರವುಗೊಳಿಸಿದರೆ ಏನಾದರೂ ನಿಮ್ಮ ಸಿಬಿಲ್ ಸ್ಕೋರ್ ಉತ್ತಮವಾಗಿದ್ದರೆ, ಅಂದರೆ ಚೆನ್ನಾಗಿದ್ದರೆ, ನಿಮ್ಮ ಸಿಬಿಲ್ ಸ್ಕೋರ್ ಏನಾದರೂ ಚೆನ್ನಾಗಿದೆ ಅಂದರೆ ನೀವು ಶೀಘ್ರದಲ್ಲೇ ಕೂಡ ನೀವು ಸಾಲವನ್ನು ಪಡಿಬೋದು. ನಿಮ್ಮ ಲೋನು ಒಂದು ಡಿಪೆಂಡ್ ಆಗಿರೋದು ನಿಮ್ಮ ಸಿಬಿಲ್ ಸ್ಕೋರ್ ಮೇಲೆ ಆಗಿರುತ್ತೆ. ತೀರಾ ಸಿಬಿಲ್ ಸ್ಕೋರ್ ಕಡಿಮೆ ಇದೆ ಅಂತ ಹೇಳಿದ್ರೆ ಕೆಲವರಿಗೆ ಲೋನ್ ಕೂಡ ಸಿಗೋದೇ ಇರಲ್ಲ. ಅದಕ್ಕೆ ನಾನು ನಿಮಗೆ ಉತ್ತಮವಾಗಿ ಒಂದು ಏನು ಐಡಿಯಾ ಕೊಡ್ತಾ ಇದ್ದೀನಿ, ಏನು ಒಂದು ಸಲಹೆ ಕೊಡ್ತಾ ಇದ್ದೀನಿ ಅಂದರೆ, ಮುಂಚೆನೇ ನೀವು ಈ ಲೋನ್ ತೊಗೊಳ್ಳೋಕ್ಕಿಂತ ಮುಂಚೆನೇ ಒಂದು ಸಲ ನೀವು ನಿಮ್ಮ ಸಿಬಿಲ್ ಸ್ಕೋರ್ನ ಚೆಕ್ ಮಾಡಿ. ನಿಮ್ಮ ಸಿಬಿಲ್ ಸ್ಕೋರು ಉತ್ತಮವಾಗಿದೆ ಅಂತ ಏನಾದರೂ ನಿಮಗೆ ಗೊತ್ತಾಯಿತು ಅಂತಂದರೆ ಅದ್ರ ಮುಖಾಂತರ ನೀವು ಈ ಲೋನ್ನ ತೊಗೋಬೋದು. ಈ ಲೋನಲ್ಲಿ ಒಂದು
ಮುಖ್ಯವಾದ ಅಂಶ ಏನಿದೆ ಅಂತ ಹೇಳಿದ್ರೆ, ನಮಗಾಗುವಂತಹ ಒಂದು ಅನುಕೂಲ ಏನಿದೆ ಅಂತ ಹೇಳಿದ್ರೆ, ನಮಗೆ 35% ಸಬ್ಸಿಡಿ ಸಿಗ್ತಾ ಇದೆ. 35% ಸಬ್ಸಿಡಿಗೋಸ್ಕರ ಆದರೂ ನಾವು ಈ ಲೋನ್ನ ತೊಗೋಬೋದು. ನಮ್ಮ ಕಷ್ಟ ಕಾಲದಲ್ಲಿ ನಾವು ತಗೊಂಡು ಅದನ್ನು ಬಳಕೆ ಮಾಡ್ಬೋದು. ಯಾರೂ ನಮಗೆ 35% ನಮಗೆ ಫ್ರೀಯಾಗಿ ಸಬ್ಸಿಡಿ ಸಿಗೋ ಥರ ಕೊಡಲ್ಲ. ಆದರೆ ಸರ್ಕಾರ ನಮಗೆ ಇದೊಂದು ಯೋಜನೆಯನ್ನು ಕೊಡ್ತಾ ಇದೆ. ಎಲ್ಲ ಗ್ರಾಮಗಳಲ್ಲಾಗಲಿ, ಎಲ್ಲ ಕಷ್ಟದಲ್ಲಿರುವಂತಹ ಎಲ್ಲ ಜನಗಳಿಗೂ ಕೂಡ ಇದು ಉತ್ತಮವಾದ ಒಂದು ಸಲಹೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಯಾರಿಗೆಲ್ಲ ಇಚ್ಛೆ ಇದೆ, ಯಾರಿಗೆಲ್ಲ ಇಷ್ಟ ಇದೆ, ಅವರು ಇದೊಂದನ್ನು ಬಳಸ್ಕೊಬೋದು. ನೀವು ಇದನ್ನು ನೋಡಿ ವಿಡಿಯೋನ ಮಾತ್ರ ಮೊದಲನೇಯಿಂದನೂ ನೀವು ನೀಟಾಗಿ ನೋಡ್ಕೊಂಬಂದರೆ ನಿಮಗೆ ಅಪ್ಲೈ ಮಾಡೋದು ಅರ್ಹತೆ ಎಲ್ಲನೂ ನೀವು ತಿಳ್ಕೊಬೋದು. ಹೆಚ್ಚಿನ ಮಾಹಿತಿಗಾಗಿ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ನೋಡಿ, ಈ ವಿಡಿಯೋದಲ್ಲಿ ನಿಮಗೆ ಆಫ್ಲೈನ್ ಮತ್ತು ಆನ್ಲೈನ್ ಮುಖಾಂತರ ಲೋನ ತೆಗೆದುಕೊಳ್ಳೋ ವಿಧಾನವನ್ನು ಅನುಸರಿಸೋದು ಯಾವ ಥರ ಅನ್ನೋದನ್ನ ಸುಲಭವಾಗಿ ನಾನು ನಿಮಗೆ ಸಾಲನ ಹೇಗೆ ತೊಗೋಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೆಚ್ಚಿನ ವಿಷಯಗಾಗಿ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ನ ಫಾಲೋ ಮಾಡಿ. ನಿಮಗೆ ಮೋರ್ ಅಪ್ಡೇಟ್ಸ್ ಸಿಗುತ್ತೆ. ವಂದನೆಗಳು.